ಒಂದು 2.5 ಗಂಟೆ ಟೈಮ್ ಸಮಯ ಕೊಟ್ಟು ನೀವು ಇವತ್ತಿಗೆ ಕೊಟ್ಟಿದ್ದೀರಾ ಅಂದಾಗ ಇನ್ನು ಮುಂದಿನ 2 ರಿಂದ 5 ನಿಮಿಷ ನಿಮಗೆ ಖಂಡಿತ ಕಷ್ಟ ಆಗಲ್ಲ. ದಯವಿಟ್ಟು ನಿಮ್ಮ ಅಕೌಂಟ್ಗಳಲ್ಲಿ #ನಮೋ ವೆಂಕಟೇಶ ಅಂತ ಮಾಡಿ ನಿಮ್ಮ ಮುಕ್ತವಾದ ಅಭಿಪ್ರಾಯನ ಅಟ್ಲೀಸ್ಟ್ ಒಂದು 20 ಸೆಕೆಂಡ್ 10 ಸೆಕೆಂಡ್ ಅಷ್ಟಾರು ನೀವು ಹಾಕೋದ್ರಿಂದ ಜನಗಳಿಗೆ ತಲುಪುತ್ತೆ. ಹಾಗಾಗಿ ಜನಗಳಿಗೆ ನಂಬಿಕೆ ಬರುತ್ತೆ ವಾಪಸ್ ಥಿಯೇಟ್ರಿಗೆ ಬರಬೇಕು ಅನ್ನೋದಕ್ಕೆ. ದಯವಿಟ್ಟು ಈ ಸಹಾಯನ ತಾವೆಲ್ಲರೂ ಮಾಡಿಕೊಡ್ಬೇಕು ಅಂತ ತಂಡದ ಪರವಾಗಿ ನಿರ್ದೇಶಕನಾಗಿ ಈ ಸಿನಿಮಾದ ನಾಯಕ ನಟನಾಗಿ ನಿಮ್ಮಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ಕೇಳ್ಕೊಳ್ತಿದ್ದೀನಿ. ದಯವಿಟ್ಟು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಸರ್, ಹೇಗಿತ್ತು ಸಿನಿಮಾ? ಚೆನ್ನಾಗಿದೆ, ಫಿಲಮ್ ಚೆನ್ನಾಗಿದೆ. ಕಮ್ಮಿ ಆ್ಯಕ್ಟರ್ಸ್ನ ಇಟ್ಕೊಂಡು ಕಮ್ಮಿ ಖರ್ಚಲ್ಲಿ ಮಾಡಿರುವಂಥ ಉತ್ತಮವಂಥ ಸಿನಿಮಾ. ಶುಭವಾಗಲಿ ಅವರಿಗೆ. ಅಮ್ಮ, ನಿಮಗೆ ಸಿನಿಮಾ ತುಂಬ ಖುಷಿಯಾಯಿತು. ಎಲ್ಲರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಈ ಥರ ಸಿನಿಮಾಗಳಿನ್ನೂ ಬರ್ತಾ ಇರಲಿ, ಇವ್ರಿಗೆ ಯಶಸ್ಸು ಸಿಗಲಿ ಅಂತ ಕೇಳಿ. ಥ್ಯಾಂಕ್ ಯು. ಎಲ್ಲ ಕಾಮಿಡಿ ತುಂಬ, ಮತ್ತು ಎಲ್ಲ ಫ್ಯಾಮಿಲಿ ಬಂದು ನೋಡುವಂಥ ಪಿಕ್ಚರ್ ಇದೆ. ತುಂಬ ಚೆನ್ನಾಗಿದೆ. ಸೀನು ಆ ತಾತಂದು ಮೊಮ್ಮಗಂದು ನೋಡೋದಂತೂ ತುಂಬ ಖುಷಿ ಆಯಿತು ನೋಡಿ. ಅದರಲ್ಲಿ ಶ್ಯಾಮ್ ಅವ್ರದ್ದು ಸ್ಪೆಷಲ್ ಆಗಿ ನೋಡಿ, ತುಂಬ ಚೆನ್ನಾಗಿತ್ತು ಕಾಮಿಡಿ. ಎಲ್ಲರೂ ಬನ್ನಿ ನೋಡಿ. ಥ್ಯಾಂಕ್ ಯು ಸರ್. ಬನ್ನಿ ಸರ್, ಹೇಗಿತ್ತು ನಮಸ್ಕಾರ. ಫಿಲಮ್ ಮಾತ್ರ ತುಂಬ ಚೆನ್ನಾಗಿದೆ. ಸಮಾಜಕ್ಕೆ ಏನು ಮೆಸೇಜ್ ಬೇಕೋ ಬಂತು, ಹೆಣ್ಮಕ್ಳನ್ನ ಯಾವ ರೀತಿ ಇದು ಮಾಡ್ತಾ ಇದ್ದಾರೆ, ಬಟ್ ಅದನ್ನು ಅವರು ಮನಸ್ಸಲ್ಲಿರೋ ಅರ್ಥ ಮಾಡಿಕೊಂಡು ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಹಾಡಂತೂ ತುಂಬ ಮೀನಿಂಗ್ಫುಲ್ ಆಗಿದೆ. ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಸಮೇತ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗ್ತಾ ಇದೆ. ತುಂಬ ದಿನಕ್ಕೆ ಒಂದು ಒಳ್ಳೆಯ ಕನ್ನಡ ಮೂವಿ ನೋಡಿದ್ವಿ. ಹೊಡಿ ಬಡಿ ಕಡಿ ಅನ್ನೋದಕ್ಕೆ ತಲೆನೋವಿಗಿಂತ ಇದೊಂದು ಚಿತ್ರ 2 ಸಲ ಅಲ್ಲ 10 ಸಲ ನೋಡಿದ್ರು ತುಂಬ ಸುಂದರವಾಗಿ ನಿರ್ಮಾಣವಾಗಿದೆ. ಎಲ್ಲ ಜನರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಇಂಥ ಸಿನಿಮಾಗಳನ್ನು ನೋಡಬೇಕು, ಪ್ರೋತ್ಸಾಹಿಸಬೇಕು. ಥ್ಯಾಂಕ್ ಯು. ಇಡೀ ಫ್ಯಾಮಿಲಿ ಬಂದು ಎಂಜಾಯ್ ಮಾಡ್ಬೋದು, ಮಕ್ಕಳು ಮರಿ ಎಲ್ಲ ಬಂದು ಎಂಜಾಯ್ ಮಾಡ್ಬೋದು. ಏನೂ ಅಸಹ್ಯವಾಗಿಲ್ಲ. ವೆರಿ ಡೀಸೆಂಟ್ ಮೂವಿ ಆ್ಯಂಡ್ ಸಂಗೀತನೂ ತುಂಬ ಚೆನ್ನಾಗಿದೆ. ನಾನು ಎಲ್ಲರಿಗೂ ಎಂಡೋಸ್ ಮಾಡ್ತೀನಿ, ಬಂದು ಮೂವಿ ನೋಡಿ, ತುಂಬ ಚೆನ್ನಾಗಿದೆ. ನೀವು ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್. ಯಾವ ವಿಭಾಗದಲ್ಲೂ ಅಂತ ಕಳಪೆ ಅಂತ ಹೇಳಾಗಿಲ್ಲ. ಅದು ನಿರ್ದೇಶನ ಆಗಿರ್ಬೋದು, ಕಥೆ ಆಗಿರ್ಬೋದು, ಸಂಭಾಷಣೆ ಆಗಿರ್ಬೋದು, ಛಾಯಾಗ್ರಹಣ ಆಗಿರ್ಬೋದು, ಮತ್ತು ಹೇಗೆ ಹೇಳಿದಾಗೆ ಮ್ಯೂಸಿಕ್ ಆಗಿರ್ಬೋದು, ಒಂದು ಸುಂದರವಾದ ಪ್ರೇಮ ಕಥೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇಂಥ ಹಲವಾರು ಚಿತ್ರ ಬಂದಿದ್ರೂ ಇದರಲ್ಲಿ ಏನೋ ಒಂಥರ ವಿಭಿನ್ನವಾಗಿ ಕಾಣಿಸ್ತಾ ಇದೆ. ಎಷ್ಟೋ ಪಿಕ್ಚರ್ಗಳು ನಾವು ನೋಡಿದ್ದೀವಿ, ಲವ್ ಸ್ಟೋರೀಸ್ ಬೇಕಾದಷ್ಟು ನೋಡಿದ್ದೀವಿ, ಆದರೆ ಇಲ್ಲೂ ಒಂದು ವಿಭಿನ್ನತೆ ಕಾಣಿಸ್ಕೊತಾ ಇದೆ. ಚಿತ್ರ ಗೆದ್ದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿ ತೆಗೆದಿದ್ದಾರೆ. ತುಂಬ ಇಂಟ್ರೆಸ್ಟ್ ಆಗಿದೆ. ಮುಂದೆ ಏನಾಗುತ್ತೆ ಅಂತ ತುಂಬ ಇಷ್ಟ ಆಯ್ತು ನನಗೆ. ಲವ್ ಸ್ಟೋರಿ ತುಂಬ ಚೆನ್ನಾಗಿದೆ. ಸರ್, ಒಂದು ಮೆಸೇಜ್ ಇದೆ. ಅದ್ರಾಗೂ ಈಗಿನ ಒಂದು ಟೈಮಲ್ಲಿ ಈ ಥರ ಒಂದು ಫಿಲಮ್ ಮೂಡ್ ಬರೋದು ತುಂಬ ಅಪರೂಪ. ಓಕೆ, ಜೊತೆಗೆ ಇಟ್ ಈಸ್ ಎ ಎಂಟರ್ಟೈನ್ಮೆಂಟ್ ಪಿಕ್ಚರ್ ಆಸ್ ವೆಲ್ ಆಸ್ ಒಂದು ಮೆಸೇಜ್ ಇದೆ. ಜೊತೆಗೆ ಇಟ್ ಈಸ್ ಅ ಬ್ಲೆಂಡ್ ಆಫ್ ಎ ಕಲ್ಚರ್ ಆಸ್ ವೆಲ್ ಆಸ್ ಎ ಹೆರಿಟೇಜ್. ಓಕೆ, ನಮ್ಮ ಒಂದು ಕಲ್ಚರ್ ಏನಿದೆ ಅದನ್ನು ಇಟ್ ವಿಲ್ ಎಕ್ಸಿಬಿಟ್. ಪರ್ಟಿಕ್ಯುಲರ್ಲಿ ಮ್ಯೂಸಿಕ್ ಡೈರೆಕ್ಷನ್ ಜೊತೆಗೆ ಹೊಸ ಕಲಾವಿದರನ್ನು ಪರಿಚಯಿಸಿದ್ದಾರೆ. ಓಕೆ, ಬಿಕಾಸ್ ದಟ್ ಈಸ್ ದ ನೀಡ್ ಆಫ್ ದ ಡೇ. ಆ್ಯಕ್ಚುಯಲ್ ಆಗಿ ಇಂಥ ಫಿಲಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಕನ್ನಡಿಗರು, ಅವರಲ್ಲಿ ಬುದ್ಧಿ ಕಡಿಮೆ ಆಗ್ತಿದೆಯಾ ಅನಿಸುತ್ತೆ. ಯಾವ್ಯಾವುದೋ ಕೆಲವು ಮೀನಿಂಗ್ಲೆಸ್ ಫಿಲಮ್ ಎಲ್ಲ ಫೇಮಸ್ ಆಗುತ್ತೆ. ಬೇರೆ ಭಾಷೆಯವರು ಪ್ರೋತ್ಸಾಹ ಕೊಡೋಣ ಬೇಡ ಅಂತ ಅಲ್ಲ, ಅದೇ ಪ್ರೋತ್ಸಾಹನ ಒಂದು ಒಳ್ಳೆ ಕತೆ, ಒಳ್ಳೆ ಸಂಗೀತ ಇರೋವಾಗ ನಮ್ಮದನ್ನು ನಾವು ಬೆಳೆಸಲೇಬೇಕು. ಆ ಥರ ನಾವು ಅದನ್ನು ಬಿಡೋ ಹಾಗೆ ಇಲ್ಲ. ನಿಜವಾಗ್ಲೂ ಫಿಲಮ್ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ. ಪೂರ್ತಿ ಕೂತ್ಕೊಂಡು ನೋಡ್ಕೊಳ್ಳೋ ಅಂಥ ಒಂದು ಒಳ್ಳೆ ಸಿನಿಮಾ. ದಯವಿಟ್ಟು ಎಲ್ಲರೂ ಬಂದು ನೋಡಿದ್ರೆ ಇದಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು.